RTC ಇಂದ ಖರಾಬ್ ಎಷ್ಟಿದೆ, ಎಷ್ಟ್ ಜನ ಓನರ್ ಅಂತ ತಿಳ್ಕೊಬಹುದು. ಆಕರ್ ಬಂದಲ್ಲಿ ಜಮೀನಿನ ಸರಿಯಾದ ವಿಸ್ತೀರ್ಣ ದಾಖಲಾಗಿರುತ್ತೆ. EC ಇಂದ ಜಮೀನಿನ ಮೇಲೆ ಸಾಲ ತಗೊಂಡಿದ್ರೆ ಗೊತ್ತಾಗುತ್ತೆ. MR ಅಲ್ಲಿ ಹಕ್ಕು ಬದಲಾವಣೆ ಯಾರಿಂದ ಯಾರಿಗೆ SL ಆಗಿದೆ ಅಂತ ತಿಳ್ಕೊಬಹುದು. ಸೇಲ್ ಡೀಡ್ ಇಂದ ಈ ಜಮೀನ್ ಮುಂಚೆ ಯಾರ ಹೆಸರಲ್ಲಿ ಇತ್ತು ಅಂತ ಗೊತ್ತಾಗುತ್ತೆ. ಡೀಡ್ ಇಂದ ಜಮೀನಿನ ಮೂಲ ಗೊತ್ತಾಗುತ್ತೆ. ಫಾರ್ಮ್ 10 ಅಲ್ಲಿ ಒಂದು ಸರ್ವೆ ನಂಬರ್ ನಲ್ಲಿರೋ ನಿರ್ದಿಷ್ಟ ಇಸಾ ಜಮೀನಿನ ವಿವರ ಸಿಗುತ್ತೆ. 11 ಸ್ಕೆಚ್ ನಲ್ಲಿ ಒಂದು ಸರ್ವೆ ನಂಬರಿನ ಜಮೀನಿನಿಂದ ವಿಭಾಗ ಆಗಿರುವ ಭಾಗದ ಬಗ್ಗೆ ತಿಳ್ಕೊಬಹುದು. ಸರ್ವೆ ಸ್ಕೆಚ್ ನಿಂದ ಜಮೀನಿನ ನಕ್ಷೆ ಹಾಗೆ ಬಂಡಿದಾರಿ, ಕಾಲುದಾರಿ ಯಾವ ಕಡೆ ಇದೆ ಅಂತ ಗೊತ್ತಾಗುತ್ತೆ. ಟಿಪ್ಪಣಿಯಿಂದ ಜಮೀನಿನ ಆಕಾರ, ಅಂಕಿ ಸಂಖ್ಯೆ, ಗುಣಲಕ್ಷಣಗಳು ಗೊತ್ತಾಗುತ್ತೆ. ವಂಶವೃಕ್ಷದಿಂದ ಭೂಮಾಲೀಕರು ಎಷ್ಟು ಜನ ಇದ್ದಾರೆ, ಯಾರಿಗೆಲ್ಲ ಹಕ್ಕಿದೆ ಅಂತ ತಿಳ್ಕೊಬಹುದು. PTCVL ಜಮೀನು SC/ST ಗೆ ಸೇರಿದಲ್ಲಿ ಬೇಕಾಗುತ್ತೆ. ಸಾಗುವಳಿ ಚೀಟಿ ಜಮೀನು ಸರ್ಕಾರದಿಂದ ಮಂಜೂರಾಗಿದ್ರೆ ಬೇಕಾಗುತ್ತೆ. ಕಂದಾಯ ಪಾವತಿ ರಶೀದಿಯಿಂದ ತೆರಿಗೆ ಕಟ್ಟಿದಾರ ಇಲ್ವಾ ಅಂತ ಗೊತ್ತಾಗುತ್ತೆ. ಹಾಗೆ ಕಾನೂನು ಸಮಸ್ಯೆ ಇಲ್ಲ ಅಂತ ತಿಳ್ಕೊಬಹುದು. ನೀವು ಯಾವುದೇ ಜಮೀನ್ ತಗೋಬೇಕು ಅಂದ್ರೂ ಲಾಯರ್ ಒಪಿನಿಯನ್ ತಗೊಳ್ಳಿ.